ಹಲೋ, ನೀವು ನೋಡ್ತಾ ಇದ್ದೀರಾ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿನ್ನೆಯ ನಂಜನಗೂಡು ಗುಂಡ್ಲುಪೇಟೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋ ಖುಷಿಗೆ ಸಿದ್ದರಾಮಯ್ಯನವರು ನಗ್ನಗ್ತಾನೆ ಬಿಜೆಪಿಯ ಜನ್ಮವನ್ನ ಜಾಲಾಡಿದ್ದಾರೆ. ಇನ್ನು ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿ ಬಗ್ಗೆ ಏನೆಲ್ಲ ಮಾತುಗಳು ಹೇಳಿದ್ರು ಅನ್ನೋದನ್ನ ನಾನಿವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ಈ ಚುನಾವಣೆ ದಿಕ್ಸೂಚಿ ಅಂತ ಹೇಳಲಾಗಿತ್ತು, ಆದ್ರೆ ನನ್ ಪ್ರಕಾರ ಇದು ದಿಕ್ಸೂಚಿ ಅಲ್ಲ. ಚುನಾವಣೆಯಲ್ಲಿ ಹಣ ಚೆಲ್ಲಿದ್ರೆ ಮಾತ್ರ ಗೆಲ್ತಾರೆ ಅನ್ನೋದು ಸುಳ್ಳು. ಹಣ ಹಂಚೋ ಹಾಗಿದ್ರೆ ಟಾಟಾ ಬಿರ್ಲಾ ಕೂಡ ಗೆಲ್ತಾ ಇದ್ರು. ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳು 4 ವರ್ಷಗಳಲ್ಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೋಡಿ ಜನ ಮತ ಹಾಕಿದ್ದಾರೆ. 5 ಬಜೆಟ್ ಮಂಡಿಸಿದ್ದೇನೆ, ಇದರಲ್ಲಿ ಜನತೆಗೆ ಕೊಟ್ಟಿರುವ ಭರವಸೆ ಈಡೇರಿಸಿದ್ದೇವೆ. ಇದೇ ಜನತೆಯ ಈ ತೀರ್ಪಿಗೆ ಕಾರಣ. ನಂಜನಗೂಡ್ನಲ್ಲಿ 21,000, ಗುಂಡ್ಲುಪೇಟೆ 10,000 ಅಂತರದಲ್ಲಿ ಗೆದ್ದದ್ದು ಇದಕ್ಕೆ ಸಾಕ್ಷಿ. ಫಲಿತಾಂಶದಿಂದ ಜನರ ಮನಸ್ಸು ತಿಳ್ಕೊಳ್ಳೋಕೆ ಅವಕಾಶ ಸಿಗತ್ತೆ. ಬಿಜೆಪಿ ಅವರು ದ್ವೇಷ ಬಿತ್ತುವ ಮೂಲಕ ಹಾಗೂ ಜಾತಿ ಧರ್ಮದ ಆಧಾರದಲ್ಲಿ ಮತ ಕೇಳಲು ಮುಂದಾಗಿದ್ರು, ಆದ್ರೆ ಅದು ನೆರವೇರಲಿಲ್ಲ. ಮೋದಿ ಸರ್ಕಾರದ ಸಾಧನೆಯನ್ನ ತಿಳಿಸಲಿಲ್ಲ, ಬದಲಿಗೆ ವೈಯಕ್ತಿಕ ಟೀಕೆಗಳಲ್ಲಿ ಮುಳುಗಿ ಹೋದ್ರು. ಇದೇ ಅವರ ಸೋಲಿಗೆ ಕಾರಣ. ಟೀಕಿಸುವ ಭರದಲ್ಲಿ ವೈಯಕ್ತಿಕ ಟೀಕೆ, ನಿಂದನೆ ಮಾಡಿದ್ದಲ್ಲದೆ ಅಸಂವಿಧಾನಿಕ ಪದ ಬಳಸಿದ್ರು. ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅಯೋಗ್ಯ ಮುಖ್ಯಮಂತ್ರಿ ಅಂತ ಏಕವಚನದಲ್ಲಿ ಮಾತಾಡಿದ್ರು. ನಾನು ಪ್ರತಿಯಾಗಿ ಕೆಟ್ಟ ಭಾಷೆ ಬಳಸಲಿಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ. ನಾವು ಬಹಿರಂಗ ಪ್ರಚಾರದಲ್ಲಿ ನಾವೆಂದೂ ವಿರೋಧ ಪಕ್ಷದ ನಾಯಕರನ್ನ ಟೀಕಿಸಲು ಹೋಗಲ್ಲ. ನಾವು ನಮ್ಮ ಪ್ರತಿ ಪ್ರಚಾರದಲ್ಲಿ ಜನರಿಗಾಗಿ ನಮ್ಮ ಸರ್ಕಾರ ಕೈಗೊಂಡಿರುವ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಮಾತ್ರವೇ ಹೇಳ್ತೇವೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಆ ಹೆಣ್ಣು ಮಗಳು ಗೀತಾ ಮಹಾದೇವ್ ಪ್ರಸಾದ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಈಶ್ವರಪ್ಪ ಯಾವಾಗ್ಲೂ ನಮ್ಮ ಪಕ್ಷಕ್ಕೆ ಸಂಸ್ಕೃತಿ ಇದೆ ಅಂತಾರೆ, ಅದ್ಯಾವ ಸಂಸ್ಕೃತಿಯೋ ನಂಗಂತೂ ಗೊತ್ತಿಲ್ಲ. ಇದೆಲ್ಲದಕ್ಕೂ ಜನ ಸೂಕ್ತ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಹೀಗೆಲ್ಲ ಟೀಕಿಸಿದ್ರು, ನಾನಿಂದು ಅವರ ವಿರುದ್ಧ ವಾಗ್ದಾಳಿ ಮಾಡಲಿಲ್ಲ. ನಾನು ಜನರ ಹಿತ, ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳು, 4 ವರ್ಷಗಳಲ್ಲಾದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಚರ್ಚಿಸಿದ್ದೇನೆ. ಜನರು ನಮ್ಮ ಕಾರ್ಯಕ್ರಮ ಮೆಚ್ಚಿಕೊಂಡಿದ್ದಾರೆ. ಕರ್ನಾಟಕ ಮತ್ತೊಂದು ಉತ್ತರ ಪ್ರದೇಶ ಆಗಲಾರದು ಅನ್ನೋದು ಸತ್ಯವಾಗಿದೆ. ಇತ್ತೀಚೆಗೆ ಉತ್ತರ ಪ್ರದೇಶ ಎಲೆಕ್ಷನ್ ಮುಗಿದ ಮೇಲೆ ಕರ್ನಾಟಕದಲ್ಲೂ ಮೋದಿ ಗಾಳಿ ಬೀಸತ್ತೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ಈ ಹಿಂದೆ ನಾನು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದೆ, ಕರ್ನಾಟಕ ಉತ್ತರ ಪ್ರದೇಶ ಆಗೋದಿಲ್ಲ ಅಂತ. ಕರ್ನಾಟಕದಲ್ಲಿ ವಿಚಾರಧಾರೆಗಳುಳ್ಳ ಜನರಿದ್ದಾರೆ ಅಂತ ಹೇಳಿದ್ದೆ, ಅದೇ ಸತ್ಯವಾಯ್ತು. ಮತದಾರರಿಗೆ ಪ್ರಜ್ಞೆ ಇದೆ. ಕಾಂಗ್ರೆಸ್ ಯಾವತ್ತೂ ಜಾತಿ ಧರ್ಮದ ಆಧಾರದಲ್ಲಿ ಓಟು ಕೇಳಲ್ಲ. ನಮ್ಮ ಕಾರ್ಯಕ್ರಮ ಯೋಜನೆ ಮುಂದಿಟ್ಟು ಮತ ಕೇಳ್ತೇವೆ, ಹಾಗಾಗಿ ಜಾತಿ ಧರ್ಮ ಮೀರಿ ಓಟು ಹಾಕಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಕೊನೆ ಮಾತು ಹೇಳೋದಾದ್ರೆ, 2 ಕ್ಷೇತ್ರಗಳ ಮತದಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ನಮಸ್ಕಾರವನ್ನ ತಿಳಿಸಿದ್ದಾರೆ. ಸೊ ಕೇಳಿಸ್ಕೊಂಡ್ರಲ್ಲ, ನಮ್ ಸಿದ್ದರಾಮಯ್ಯನವರು ಎಷ್ಟು ಜಾಣ್ಮೆಯಿಂದ ಬೆಣ್ಣೆ ಹಚ್ಚೋ ರೀತಿಯಲ್ಲಿ ಬಿಜೆಪಿ ಅವರ ಜನ್ಮವನ್ನ ಜಾಲಾಡಿದ್ದಾರೆ. ಇನ್ನು ಇದಕ್ಕೆ ಯಡಿಯೂರಪ್ಪನವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಂಡ್ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಕೊಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.